ನೋಡಿ ಇಷ್ಟು ತರಕಾರಿ ಇದೆ, ಇದನ್ನೆಲ್ಲ ಜೋಡಿಸ್ಕೋಬೇಕು. ನಾನು ತರಕಾರಿ ಇಡೋಕ್ಕೆ ಈ ರೀತಿ ಕವರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತರಕಾರಿ ಇಡೋದ್ರಿಂದ ತರಕಾರಿ ಸುಮಾರು ದಿನ ಬಾಳಿಕೆ ಬರುತ್ತೆ, ಹಾಗೆ ತಾಜಾ ಆಗಿ ಕೂಡ ಇರುತ್ತೆ. ನೋಡಿ ಈ ರೀತಿ ಕವರ್ ಯೂಸ್ ಮಾಡಿದರೆ ತರಕಾರಿ ಎಲ್ಲ ನೀರು ಆಗಿಬಿಡುತ್ತೆ, ಅದರ ಕೊಳ್ತು ಹೋಗುತ್ತೆ. ಹಾಗಾಗಿ ನಾನು ಈ ಕವರ್ನ ಯೂಸ್ ಮಾಡ್ತೀನಿ. ಬನ್ನಿ ಈಗ ತರಕಾರಿನ ಜೋಡಿಸಿಡೋಣ. ಇದು ನೋಡಿ ಹಸಿ ಅರಿಶಿನ, ಇದರಲ್ಲಿ ತಂಬಳಿ ಮತ್ತು ಚಟ್ನಿ ಎಲ್ಲ ಮಾಡ್ಬೋದು. ನಾನು ಮಾಡಿದಾಗ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಚೆನ್ನಾಗಿದೆ ಇದು ಪರಿಮಳ ಅಂತೂ. ತರಕಾರಿನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನ ಒಂದು ಕವರ್ಗೆ ಹಾಕೋಣ. ನೋಡಿ ತರಕಾರಿ ಎಲ್ಲ ಜೋಡಿಸಿದೆ, ಒಂದು ಕವರಿಗೆ ಈಗ ಹಾಕಿದ್ದೀನಿ. ಈಗ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಬೆಂಡೆಕಾಯಿ ಮತ್ತು ನೆಲ್ಲಿಕಾಯಿನ ಒಟ್ಟಿಗೆ ಹಾಕಿಟ್ಟಿದ್ದೀನಿ. ಈಗ ಬನ್ನಿ ಫ್ರಿಜ್ಜಲ್ಲಿ ಜೋಡಿಸಿಡೋಣ. ತರಕಾರಿನೆಲ್ಲ ಈ ಥರ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಗಟ್ಟಿ ಇರೋ ತರಕಾರಿ ಎಲ್ಲ ಫಸ್ಟ್ ಹಾಕಿ, ಮೆದು ಇರೋ ತರಕಾರಿನೆಲ್ಲ ಮೇಲ್ಗಡೆ ಇಟ್ಕೋಬೇಕು. ನೋಡಿ ಈ ರೀತಿ ಸ್ಟೋರೇಜ್ ಬಾಕ್ಸ್ನ ನಾನು ಮೀಶೋದಿಂದ ತರಿಸಿದ್ದೆ. ಈ ಥರ ನೆಲ್ಲಿಕಾಯಿ ಎಲ್ಲ ಉಳಿದ್ರೆ ಅಥವಾ ಮೆಣಸಿನ್ಕಾಯಿ ಅದೆಲ್ಲ ಇದರೊಳಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಅರಿಶಿನ ತಂದಿದ್ವಲ್ಲ ಅದನ್ನು ಹಾಕಿಟ್ಟಿದ್ದೀನಿ. ಇಲ್ಲೆಲ್ಲ ನೋಡಿ ಉಪ್ಪಿನಕಾಯಿ ಕಾಳುಗಳು ಎಲ್ಲ ಇದೆ. ನಿಂಬೆಹಣ್ಣು ನಾನು ಇಲ್ಲೇ ಇಡ್ತೀನಿ. ಇನ್ನು ಸೊಪ್ಪು ಸೋಯಿಸೋದಿದೆ, ನೋಡೋಣ. ಈಗ ಅದನ್ನು ಸೋಯಿಸ್ಬಿಡ್ತೀನಿ ಸೊಪ್ಪನ್ನು. ನೋಡಿ ಸೊಪ್ಪನ್ನ ಈ ರೀತಿ ಬಾಕ್ಸಿಗೆ ಹಾಕಿರ್ತೀನಿ. ಬಾಕ್ಸಿಗೆ ಮೊದಲು ಈ ರೀತಿ ಒಂದು ಬಟ್ಟೆನ ಹಾಕಿಟ್ಕೊಂಡು ಸೊಪ್ಪನ್ನೆಲ್ಲ ಹಾಕ್ಕೋಬೇಕು. ನೀವು ಈ ರೀತಿ ಸೊಪ್ಪನ್ನ ಇಟ್ಟು ಅದ್ರ ಮೇಲೆ ಟಿಶ್ಯೂ ಪೇಪರ್ ಕೂಡ ಇಡ್ಬೋದು. ಅದರಿಂದ ಈ ಸೊಪ್ಪೆಲ್ಲ ನೀರು ಹೊಡೆಯಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನಾನು ಈ ರೀತಿಯಾಗಿ ತರಕಾರಿನೆಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.